ಕನ್ನಡದ ದೂರದಲ್ಲೇ ಇಲ್ಲೇ ತಾಲೂಕು ಆಫೀಸ್ ಹಿಂದೆಗಡೆ ಒಂದು ಕೆರೆ ಇದೆ, ಸರ್ವೆ ನಂಬರ್ 216. ಅದರಲ್ಲಿ 3 ಎಕರೆ 16 ಗುಂಟೆ ಕೆರೆ ಇದೆ. ಆ ಕೆರೆ ಒಳಗಡೆ ಎಲ್ಲರೂ ಬಿಲ್ಡಿಂಗ್ ಕಟ್ಟಿದ್ದಾರೆ. ಎಷ್ಟು ಕೋಟಿ ಗಟ್ಟಲೆ ಬೆಲೆ ಬಾಳುವಂತ ಬಿಲ್ಡಿಂಗ್ ಗಳನ್ನು ಕಟ್ತಾ ಇದ್ದಾರೆ. ಆದ್ರೆ ಸರ್ಕಾರಿ ಅಧಿಕಾರಿಗಳು ಏನ್ ನಗರಸಭೆಯಲ್ಲಿ ಇರುವಂತ ಯಾವುದೇ ಅಧಿಕಾರಿಗಳು ಅಲ್ಲಿ ಹೋಗಿ ಅದಕ್ಕೆ ಸಂಬಂಧಪಟ್ಟಂಗೆ ದಾಖಲೆಗಳನ್ನ ವಿಚಾರಣೆ ಮಾಡೋದಾಗಿರ್ಬೋದು, ಇನ್ನೊಂದಾಗಿರ್ಬೋದು ಮಾಡೋದಿಲ್ಲ. ಇಲ್ಲಿ ಯಾರು ಫುಟ್ಬಾಲ್ನಲ್ಲಿ ಒಂದು ತರಕಾರಿ ಅಂಗಡಿ ಹಾಕೊಂಡು ಜೀವನ ಮಾಡ್ತಾ ಇದ್ದಾರೆ, ಇನ್ನೊಂದೇನೋ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರನ್ನ ಎತ್ತುವಂತ ಕೆಲಸ, ಅವ್ರನ್ನ ವಸೂಲಿ ಮಾಡುವಂತ ಕೆಲಸಗಳನ್ನ ಇವತ್ತು ನಮ್ಮ ನಗರಸಭೆ ವ್ಯಾಪ್ತಿಯಲ್ಲಿರುವಂತ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಏನಕ್ಕೆ ಕೋಟಿ ಗಟ್ಟಲೆ ವ್ಯವಹಾರ ಮಾಡ್ತಿರೋಂತ ಮನೆಗಳನ್ನ, ಬಂಗ್ಲೆಗಳನ್ನ ಅವ್ರ ಗಮನಕ್ಕೆ ಬಂದ್ರು, ನಾವು ದಾಖಲೆ ಸಮೇತ ಕೊಟ್ಟರು ಅವರು ಅದನ್ನ ನೆಗ್ಲಿಜೆನ್ಸ್ ಉತ್ತರ ಕೊಡ್ತಾರೆ. ಏನಂತ ಸರ್ವೆ ನಂಬರ್ 216 56 ಎಕರೆ ಜಮೀನಿದೆ ಅಂತ ಹೇಳ್ಬಿಟ್ಟು ನಮಗೆ ನಗರಸಭೆಯಿಂದ ಉತ್ತರ ಕೊಡ್ತಾರೆ. ಅದ್ರಲ್ಲಿರೋದು ಅವ್ರು ಹಿಂಬರ ನಾನು ಇದೇ ಲೋಕಾಯುಕ್ತದಲ್ಲಿ ಕುಂದುಕೊರತೆಗಳ ಸಭೆ ಒಳಗಡೆ ದಾಖಲೆ ಹಾಕೊಟ್ರೆ ಅವ್ರು ಅದಕ್ಕೆ ಇಲ್ಲ ಅದು 56 ಎಕರೆ ಇದೆ ಅಂತ ಹೇಳ್ಬಿಟ್ಟು ನಮಗೆ ಸುಳ್ಳು ಮಾಹಿತಿ ಕೊಡ್ತಾರೆ. ಈಗ ನೀವು ಫಾರ್ಮ್ 18 ತುಂಬಿದ್ದೀರಾ? ಹ್ಞೂ ಸರ್. ತುಂಬಿದಿರುತ್ತೆ? ಇಲ್ಲ ಇಲ್ಲ ಅದು ತುಂಬಿಲ್ಲ. 18 ಕೊಡ್ತೀವಿ. ಇಲ್ಲಿ ಕೋಟಿಗಳ ಸರ್ ಒಂದು ಇದನ್ನ ನೀವೇ ದಯವಿಟ್ಟು ಗಮನ ಹರಿಸಿ ತಗೋಬೇಕು. ಯಾಕೆ ಅಂತಂದ್ರೆ ನಾನು ನೋಟ್ ಮಾಡ್ಕೊತಿದ್ದೇನೆ ಸರ್, ಅದರಲ್ಲಿ ಮೇನ್ ಬಂದಿರೋದು ಏನು ಅಂದ್ರೆ ಸ್ವಯಂ ದೂರು ನೀವು ದಾಖಲು ಮಾಡ್ಕೋಬೇಕು. ನಾನು ಕೊಡ್ತಾ ಇರೋದು ಯಾಕೆ ಅಂತಂದ್ರೆ ಇದು ಸರ್ಕಾರದ ಆಸ್ತಿ. ನನಗಿಂತ ಹೆಚ್ಚಾದ ಜವಾಬ್ದಾರಿ ನಮ್ಮ ಸರ್ಕಾರಿ ಅಧಿಕಾರಿಗಳು ಇರ್ಬೇಕಾಗಿರೋದು, ನನಗಲ್ಲ. ನಾನು ಕೇಳೋಂಥದ್ದು ಅಷ್ಟೇ ನನಗೆ ಅಧಿಕಾರ ಇದೆ. ಇಲ್ಲೆಲ್ಲ ಹೋಗಿ ಏನಾಗುತ್ತೆ ಅಂದ್ರೆ ನಮ್ಮ ಮೇಲೆ ಅಲಿಗೇಷನ್ ಮಾಡ್ತಾರೆ. ಇವನಿಗೆ ಯಾಕೆ ಬೇಕು, ಇವನಿಗೆ ಇದ್ರಲ್ಲಿ ಏನ್ ಲಾಭ ಇದೆ ಅನ್ನೋಂಥ ಪ್ರಶ್ನೆ ಮಾಡೋದ್ರೆ ನಮ್ಮ ಸರ್ಕಾರಿ ಅಧಿಕಾರಿಗಳೇ ಜಾಸ್ತಿ ಆಗಿದ್ದಾರೆ. ಹಾಗಾಗಿ ಇದನ್ನ ನೀವೇ ಲೋಕಾಯುಕ್ತದವರೇ ಸ್ವಯಂ ದೂರು ದಾಖಲು ಮಾಡ್ಕೊಂಡು ತನಿಖೆ ಮಾಡಿ ಯಾರ್ಯಾರು ಬಿಲ್ಡಿಂಗ್ ಕಟ್ಟಿದ್ದಾರೆ, ಯಾರ್ಯಾರು ಅಕ್ರಮದಲ್ಲಿ ಅಧಿಕಾರಿಗಳು ಭಾಗಿದ್ದಾರೆ ಅವ್ರಿಗೆ ಶಿಕ್ಷೆ. ಆಯ್ತು, ನೀವು ಒಂದು ಅರ್ಜಿ ಸೈನ್ ಮಾಡಕ್ಕಾಗ್ತದಲ್ಲ? ಮಾಡ್ಕೊಡಿ. ಫಾರ್ಮ್ 18 ಕೊಡಕ್ಕ ಇವ್ರು ಕೊಡಿ ಫಾರ್ಮ್ 18 ತೋಡಿ. ಇವ್ರು ಯಾರು ಹೊರಗಡೆ ಆಗಿರಲಿ ಸರ್ವೆ ನಂಬರ್ 57 ಇದು ಐತೆ. ಅದು ಸರ್ವೆ ನಂಬರ್ 57 ಅದರಲ್ಲಿ 2 ಎಕರೆ ಇರುವಂತ ಕೆರೆ ಒಳಗಡೆ ನಿವೇಶನಗಳನ್ನು ಮಾಡಿದ್ದಾರೆ, ಲೇಔಟ್ ಮಾಡಿದ್ದಾರೆ. ಈಗ ನಾವು ಇದ್ರ ಬಗ್ಗೆ ಈಗಾಗಲೇ ಕೇಳಿವಿ, ತೆರವುಗೊಳಿಸಿ ಅಂತ ಹೇಳಿದ್ದಾರೆ. ಇಲ್ಲ ಇಲ್ಲ ಅಲ್ಲ ಆಯ್ತು ಸರ್, ಹೇಳ್ತೀನಿ. ಇದು ಚಿತ್ರದುರ್ಗ ಲೋಕಾಯುಕ್ತದವರು ಸಮೇತನು ಬಂದ್ರು ಲೆಟರ್ಗಳು ಇಲ್ಲಿ ತಾಲೂಕು ಆಡಳಿತದವರು ಏನು ಮಾಡ್ತಾ ಇಲ್ಲ. ನೆಕ್ಸ್ಟ್ ಡೇಟ್ ಅಂದ್ಕೊಂಡು ಈಗ ಹೆಚ್ಚು ಕಮ್ಮಿ 3 ತಿಂಗಳಾಯ್ತು. ನೀವು 3 ತಿಂಗಳಿಂದ ಒಂದು ಕೆರೆನ ಬಿಡ್ಸಕ್ ಆಗ್ತಾ ಇಲ್ಲ ಅಂದ್ರೆ ಮತ್ತೆ ಇನ್ನೇನು ಕಾಪಾಡ್ತಾರೆ ಇವರು? ಒಂದು ಕೆರೆ ಎಲ್ಲಿ ಇಲ್ಲೇ ಭದ್ರಾವತಿಯಿಂದ ಒಂದು 200 ಮೀಟರ್ ಇರ್ಬೋದು ಅಷ್ಟೇ ಇಲ್ಲಿಂದ. RMC ಮುಂಭಾಗದಲ್ಲಿರುವಂತ ಕೆರೆ ಕೋಟಿಗಟ್ಟಲೆ ರೂಪಾಯಿ ಅವ್ಯವಹಾರ ನಡೀತಾ ಇದೆ. ಇದನ್ನ ನಮ್ಮ ಯಾರು ಸರ್, ನೀವು ಯಾರಿದ್ದೀರಾ? ಲೋಕಾಯುಕ್ತದವರು ಕೋಟಿಗಟ್ಟಲೆ ಅವ್ಯವಹಾರ ಆಗ್ತಾರೆ ಅಂತ ಅದನ್ನ ಸ್ವಯಂ ದೂರು ದಾಖಲು ಮಾಡ್ಕೊಂಡು ಪೇಪರ್ ಅಲ್ಲಿ ಬಂದಿದೆ. ಯಾರು ಗುರುದತ್ತ ಹೆಗ್ಡೆ ಅವ್ರಿಗಿಂತ ಹಿಂದೆ ಇದ್ದಂತ ನಮ್ಮ ಸೆಲ್ವಮಣಿ ಅವರ DC ಅವರಿದ್ದಾಗ ಆ ಜಾಗಗಳಿಗೆ ಖಾತೆ ಮಾಡಬಾರ್ದು, ಇನ್ನೊಂದು ಮಾಡಬಾರ್ದು ಅಂತ ಹೇಳಿ ಪೇಪರ್ ಅಲ್ಲೆಲ್ಲ ಬಂದ್ರು ಸಮೇತ ಇವಾಗ ಆ 2025 ಒಳಗಡೆ ಗುರುದತ್ತ ಹೆಗ್ಡೆ ಅವರು DC ಅವ್ರು ಬಂದಾದ್ಮೇಲೆ ಅಲ್ಲಿ ನಗರಸಭೆ ಖಾತೆ ಮಾಡ್ಕೊಟ್ಟಿದ್ದಾರೆ. ಇವ್ರು ಯಾವ ಆದೇಶ ಇಟ್ಕೊಂಡು ಇದನ್ನ ಮಾಡಬಾರ್ದು, ರದ್ದು ಮಾಡ್ಬೇಕು ಅಂತಾರೆ. ಇನ್ನೊಬ್ರು DC ಬಂದ್ಮೇಲೆ ಇವರು ಡಾಕ್ಯುಮೆಂಟ್ಸ್ ತಗೊಂಡು ಸಬ್ಮಿಟ್ ಮಾಡಿದ್ರೆ ಆ ಖಾತೆಗಳು ಮಾಡ್ಕೊಳ್ತಾರೆ. ಯಾವ ಲೆಕ್ಕಾಚಾರದಲ್ಲಿ ಮಾಡ್ತಾರೆ ಸರ್? ಕೊಟ್ಟಿದ್ದೀವಿ. ನಮ್ಮ ಸಮಸ್ಯೆನ ಇಲ್ಲಿರೋಂಥ ಜನಗಳಿಗೂ ಗೊತ್ತಾಗ್ಬೇಕು, ಇಲ್ಲಿ ಬಂದಿರೋಂಥ ಅಧಿಕಾರಿಗಳು ಗೊತ್ತಾಗ್ಬೇಕು. ಮತ್ತೆ ಇನ್ನೊಂದು ಆ ಸರ್ವೆ ನಂಬರ್ 57 ಇರೋ ಜಾಗದೊಳಗಡೆ ಶಾಮಿಲ್ ಮಾಡಿದ್ದಾರೆ. ಆ ರಸ್ತೆ ಒಳಗಡೆ ಅಲ್ಲಿ ಶಾಮಿಲಿಗೆ ಟಿಂಬರ್ಗಳನ್ನು ಹಾಕಿದ್ದಾರೆ. ಅಲ್ಲಿ ಆಕ್ಸಿಡೆಂಟ್ಗಳಾಗಿ ಜನಗಳು ಸಾಯ್ತಾ ಇದ್ದಾರೆ. ಪೊಲೀಸ್ ಇಲಾಖೆಯಿಂದ ಒಂದು ನೋಟಿಸ್ ಕೊಡುವಂತದ್ದಾಗಿಲ್ಲ. ನಗರಸಭೆಯವರು ರಸ್ತೆ ಬದಿ ಪಕ್ಕದಲ್ಲಿ ಹಾಕಿದ್ದಾರೆ. ನಗರಸಭೆಗೆ ಬರ್ತದೆ, ಯಾರು ಬರ್ತದೆ? ನಗರಸಭೆಗೆ ಬರ್ತದೆ. ಆಯ್ತು, ರಸ್ತೆಯಲ್ಲಿ ಅಡ್ಡದಿಡ್ಡಿಯಾಗಿ ಮರದಿಡ್ಡಿ ಹಾಕಿದ್ದಾರೆ, ತೆರವಾಗಬೇಕು. ಹೌದು. ಇನ್ನೊಂದು ಅಲ್ಲಿ ಆಕ್ಸಿಡೆಂಟ್ಗಳಾಗಿ ಸುಮಾರು ಸಾವುಗಳಾಗಿದ್ದಾವೆ ಸರ್. ಅದು ಪೊಲೀಸ್ ಇಲಾಖೆಗೆ ಬರುತ್ತೆ. ಅವ್ರನ್ನ ಸಮೇತ ನೋಟಿಸ್ ಮಾಡಿಲ್ಲ. ಒಂದು ನಿಮಿಷ ತಾಳ್ಮೆ ಇರಬೇಕು. ತಾಳ್ಮೆ ಇತ್ತು. ಯಾವ ಕೇಳಿಸ್ಕೊಳ್ರಿ. 4 ತಿಂಗಳ ಹಿಂದೆ ಇತ್ತು. ಕೆಲಸ ಆಗಿಲ್ಲ ಅಂದ್ರೆ ಕೇಳಿಸ್ಕೊತಿಲ್ಲ, ಕೇಳಿಸ್ಕೊಳ್ಳೋ ತಾಳ್ಮೆ ಇದೆಯಾ? ಹೇಳಿ ಸರ್, ಕೇಳಿಸ್ಕೊಂಡು. ಒಂದು ನಗರಸಭೆದು, ಇನ್ನೊಂದು ಪೊಲೀಸ್, ಕರೆಕ್ಟಾ? ಇದನ್ನ ನಾವು ತಗೊಳ್ತೀವಿ, ಡೇಟಾ ನಿಮ್ದು ಮಾಹಿತಿ ಸಮೇತ ದಾಖಲೆಗಳು ಹಾಕಿದೀನಲ್ಲ, ದಯವಿಟ್ಟು ನೋಡ್ಬೇಕು. ಅದ್ರೊಳಗಡೆ ಏನಿದೆ ಏನಿಲ್ಲ ಅಂತ ಈಗಲೇ ನೋಡ್ರಿ. ಅದ್ರಲ್ಲಿ ಸರ್ಕಾರದಿಂದ ಒಂದು ಸುತ್ತೋಲೆ ಇದೆ. ಏನಂತ ಅಧಿಕಾರಿಗಳು ಯಾರು ತೀರ್ಥೇಶ್ ನಿಮ್ಮ ಸಮಸ್ಯೆನ ಕೇಳಕ್ ಬಂದಿದ್ದೀವಿ. ನೀವು ಹೇಳಿದ್ದನ್ನ ಓದ್ಲಿಕ್ಕೆ ರೆಫರ್ ಮಾಡ್ಲಿಕ್ಕೆ ಕನಿಷ್ಠ ಅರ್ಧ ಗಂಟೆ 3/4 ಗಂಟೆ ಬೇಕಾಗ್ತದೆ. ಯಾಕಂದ್ರೆ ಇದು